ಮಂಜು ಟ್ರಾವೆಲ್ಸ್ ವಿಡಿಯೋ ಮಾಡಿ ಜಾಸ್ತಿ ದಿನ ಆಯಿತು. ಈಗ ಇರೋದು ನಾವು ಬಂದುಬಿಟ್ಟು ಕಲ್ಪತರು ನಾಡು ಅಂತ ಹೆಸರುವಾಸಿಯಾದಂತಹ ಜಿಲ್ಲೆ ನಮ್ಮ ಜಿಲ್ಲೆಯೇ ತುಮಕೂರಿನ ಹೆಸರುವಾಸಿಯಾದಂತಹ ಅಮಾನಿಕೆರೆಯಲ್ಲಿ ನಾವಿದ್ದೀವಿ. ಈಗ ನಿಮಗೆ ತೋರಿಸ್ತೀನಿ ಬನ್ನಿ. ಹಂಗೆ ಮುಂಚೆ ಬಂದಾಗ ಇದೇನೂ ಇರಲಿಲ್ಲ. ಈಗೀಗ ಡೆವಲಪ್ ಜಾಸ್ತಿ ಆಗಿದೆ. ನಾನು ಡಿಗ್ರಿಯಲ್ಲಿ ಬಂದ ಅನುಭವ ಇದೇನೂ ಇರಲಿಲ್ಲ. ಹಿಂಗೆ ಎಲ್ಲ ಮೂಲೆಗೆ ಆ ಕಡೆ ಮಾತ್ರ ಇತ್ತು ಇದೆಲ್ಲ. ಈಗ ಜಾಸ್ತಿ ಬದಲಾವಣೆ ಆಗಿದೆ. ಈ ಕಡೆ ಡಿಸೈನಿಂಗ್ ಅಂತ ಅಮಾನಿಕೆರೆಯಲ್ಲಿ ಬೆಳಿಗ್ಗೆ ಸಂಜೆ ವಾಕಿಂಗ್ ಅಂತ ಬರ್ತಾ ಇರ್ತಾರೆ. ಈ ಕಡೆ ಹೂಗಳು ಡಿಸೈನ್ ಯಾವ ಥರ ಎಲ್ಲ ಮಾಡಿದ್ದಾರೆ ನೋಡಿ. ನಾನು ಡಿಗ್ರಿಯಲ್ಲಿ ಬಂದಾಗ ಇಷ್ಟೊಂದು ಡೆವಲಪ್ ಇರಲಿಲ್ಲ. ಅಂದರೆ ಒಂದು ಕಡೆ ಮಾತ್ರ ಇದ್ದಿತ್ತು. ಈಗ ಆ ಕಡೆ ಕಾಣಿಸ್ತಿದೆಯಲ್ಲ, ಆ ರೋಡ್ ಮಾತ್ರ ಆಯಿತು. ಈಗ 2 ರೋಡ್ಗಳು ಡೆವಲಪ್ ಮಾಡಿ ಇದು ಮಾಡಿದ್ದಾರೆ. ಅದೇ ಥರ ಈ ಕೆರೆ ಎಲ್ಲ ಫುಲ್ ಇಲ್ಲಿವರೆಗೂ ಬರೋ ಥರ ಮಾಡಿದ್ದಾರೆ. ಆಗ ಅಷ್ಟೊಂದು ಇದಿರಲಿಲ್ಲ. ಎಲ್ಲ ಒಂದು ಮೂಲೆ ಕಡೆ ಮಾತ್ರ ನೀರು, ಆ ಕಡೆ ಕೊನೆಯಲ್ಲಿ ಮಾತ್ರ ನೀರು ಇರ್ತಿತ್ತು. ಈ ಕಡೆ ಇಲ್ಲ. ಮಳೆ ಬಂದಾಗಿದೆಯೋ ನ್ಯಾಚುರಲಾಗಿ, ಇಲ್ಲಾಂದರೆ ಇವ್ರು ಮಾಡಿರೋ ಒಂದು ಸೃಷ್ಟಿ ಮಾಡಿರೋ ಅಂಥದ್ದು ಗೊತ್ತಾಗ್ತಿಲ್ಲ. ನೋಡಿ ಹೂಗಳು, ಇದನ್ನು ಇಂಗ್ಲೀಷಲ್ಲಿ ಏನಂತಾರೆ ಅಂತ ಗೊತ್ತಿದೆ ಏನಾದರೂ ನಿಮಗೆ? ಬೋಗನ್ ಬಿಲ್ಲಿ ಅಂತಾರೆ. ವೈಟ್ ಬೋಗನ್ ಬಿಲ್ಲಿ ಮತ್ತು ಪಿಂಕ್ ಕಲರ್ ಬೋಗನ್ ಬಿಲ್ಲಿನೂ ಇದೆ ನೋಡಿ ಯಾವ ಥರ. ಈ ಕಡೆ ಎಲ್ಲ ಡಿಸೈನ್ ಮಾಡಿದ್ದಾರೆ, ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.